ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಡೈಲಿ ಲೈಫ್ನಲ್ಲಿ ಯೂಸ್ ಆಗ್ತಕ್ಕಂತಹ ಸೆಂಟೆನ್ಸಸ್ಗಳನ್ನು ಕಲಿತಾ ಇದ್ದೀವಿ. ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಪಾಸಿಟಿವ್ ಮತ್ತು ನೆಗೆಟಿವ್ ಆನ್ಸರ್ ಈ ವಿಡಿಯೋದಲ್ಲಿ ಕಲಿತಾ ಇದ್ದೀವಿ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ. ಮೊದಲನೇ ಸೆಂಟೆನ್ಸ್ ಈ ರೀತಿಯಾಗಿದೆ: ನಾನು ದಿನಾಲು ಓದುತ್ತೇನೆ. ಐ ರೀಡ್ ಡೈಲಿ. ಇದೇ ವಾಕ್ಯಗೆ ನಾವು ನೆಗೆಟಿವ್ನಲ್ಲಿ ಹೇಳಬೇಕಾದ್ರೆ ಈ ರೀತಿ ಹೇಳಬೇಕು: ನಾನು ದಿನಾಲು ಓದಲ್ಲ. ಐ ಡೋಂಟ್ ರೀಡ್ ಡೈಲಿ. ಐ ಡೋಂಟ್ ರೀಡ್ ಡೈಲಿ. ನಾವು ಹಣ್ಣುಗಳು ತಿನ್ನುತ್ತೇವೆ. ವಿ ಈಟ್ ಫ್ರೂಟ್ಸ್. ವಿ ಈಟ್ ಫ್ರೂಟ್ಸ್. ನಾವು ಹಣ್ಣುಗಳನ್ನು ತಿನ್ನಲ್ಲ. ವಿ ಡೋಂಟ್ ಈಟ್ ಫ್ರೂಟ್ಸ್. ವಿ ಡೋಂಟ್ ಈಟ್ ಫ್ರೂಟ್ಸ್. ನೀನು ಕ್ಲಾಸಿಗೆ ಬರುತ್ತಿ. ಯು ಕಮ್ ಟು ಕ್ಲಾಸ್. ಯು ಕಮ್ ಟು ದಿ ಕ್ಲಾಸ್. ಇದೇ ವಾಕ್ಯಗೆ ನೆಗೆಟಿವ್ನಲ್ಲಿ ಹೇಳಬೇಕಾದ್ರೆ ನೀನು ಕ್ಲಾಸಿಗೆ ಬರಲ್ಲ. ಯು ಡೋಂಟ್ ಕಮ್ ಟು ಕ್ಲಾಸ್. ಯು ಡೋಂಟ್ ಕಮ್ ಟು ಕ್ಲಾಸ್. ಅವರು ಕಾಫಿ ಕುಡಿಯುತ್ತಾರೆ. ದೇ ಡ್ರಿಂಕ್ ಕಾಫಿ. ದೇ ಡ್ರಿಂಕ್ ಕಾಫಿ. ಅವರು ಕಾಫಿ ಕುಡಿಯಲ್ಲ. ಅವರು ಕಾಫಿ ಕುಡಿಯಲ್ಲ ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ದೇ ಡೋಂಟ್ ಡ್ರಿಂಕ್ ಕಾಫಿ. ದೇ ಡೋಂಟ್ ಡ್ರಿಂಕ್ ಕಾಫಿ. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ಸಂಜು ಕ್ರಿಕೆಟ್ ಆಡುತ್ತಾನೆ. ಸಂಜು ಪ್ಲೇಸ್ ಕ್ರಿಕೆಟ್. ಸಂಜು ಪ್ಲೇಸ್ ಕ್ರಿಕೆಟ್. ಸಂಜು ಕ್ರಿಕೆಟ್ ಆಡಲ್ಲ. ಸಂಜು ಕ್ರಿಕೆಟ್ ಆಡಲ್ಲ ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳ್ತೀವಿ: ಸಂಜು ಡಸಂಟ್ ಪ್ಲೇ ಕ್ರಿಕೆಟ್. ಸಂಜು ಡಸಂಟ್ ಪ್ಲೇ ಕ್ರಿಕೆಟ್. ಪ್ರಿಯಾಂಕಾ ಬರೆಯುತ್ತಾಳೆ. ಪ್ರಿಯಾಂಕಾ ಬರೆಯುತ್ತಾಳೆ. ಪ್ರಿಯಾಂಕಾ ರೈಟ್ಸ್. ಪ್ರಿಯಾಂಕಾ ರೈಟ್ಸ್. ಪ್ರಿಯಾಂಕಾ ಬರೆಯಲ್ಲ. ಪ್ರಿಯಾಂಕಾ ಡಸಂಟ್ ರೈಟ್. ಪ್ರಿಯಾಂಕಾ ಡಸಂಟ್ ರೈಟ್. ಅವರು ಕಾರು ನಡೆಸುತ್ತಾರೆ. ದೇ ಡ್ರೈವ್ ದಿ ಕಾರ್. ದೇ ಡ್ರೈವ್ ದಿ ಕಾರ್. ಅವರು ಕಾರು ಓಡಿಸಲ್ಲ ಅಥವಾ ನಡೆಸಲ್ಲ ಅಂತ ಹೇಳಲಿಕ್ಕೆ ದೇ ಡೋಂಟ್ ಡ್ರೈವ್ ದಿ ಕಾರ್. ದೇ ಡೋಂಟ್ ಡ್ರೈವ್ ದಿ ಕಾರ್. ಅವನು ಸಹಾಯ ಮಾಡುತ್ತಾನೆ. ಈ ವಾಕ್ಯಗೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ಹಿ ಹೆಲ್ಪ್ಸ್. ಅವನು ಸಹಾಯ ಮಾಡುತ್ತಾನೆ. ಹಿ ಹೆಲ್ಪ್ಸ್. ಹಿ ಹೆಲ್ಪ್ಸ್. ಇದೇ ವಾಕ್ಯಗೆ ನಾವು ನೆಗೆಟಿವ್ನಲ್ಲಿ ಹೇಳಬೇಕಾದ್ರೆ ಈ ರೀತಿ ಹೇಳಬೇಕು: ಅವನು ಸಹಾಯ ಮಾಡಲ್ಲ. ಹಿ ಡಸಂಟ್ ಹೆಲ್ಪ್. ಹಿ ಡಸಂಟ್ ಹೆಲ್ಪ್. ನಾನು ಬೆಳಗ್ಗೆ 6 ಗಂಟೆಗೆ ಏಳುತ್ತೇನೆ. ಐ ವೇಕ್ ಅಪ್ ಎಟ್ 6 AM. ಐ ವೇಕ್ ಅಪ್ ಎಟ್ 6 AM. ನಾನು ಬೆಳಗ್ಗೆ 6 ಗಂಟೆಗೆ ಏಳಲ್ಲ ಅಂತ ಹೇಳಲಿಕ್ಕೆ ಐ ಡೋಂಟ್ ವೇಕ್ ಅಪ್ ಎಟ್ 6 AM. ಐ ಡೋಂಟ್ ವೇಕ್ ಅಪ್ ಎಟ್ 6 AM. ಅವಳು ಹಲ್ಲು ಉಜ್ಜುತ್ತಾಳೆ. ಅವಳು ಹಲ್ಲು ಉಜ್ಜುತ್ತಾಳೆ ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ಶಿ ಬ್ರಷಸ್ ಟೀತ್. ಶಿ ಬ್ರಷಸ್ ಟೀತ್. ಅವಳು ಹಲ್ಲು ಉಜ್ಜಲ್ಲ ಅಂತ ಹೇಳಲಿಕ್ಕೆ ಶಿ ಡಸಂಟ್ ಬ್ರಷ್ ಟೀತ್. ಶಿ ಡಸಂಟ್ ಬ್ರಷ್ ಟೀತ್. ನಾವು ಸ್ನಾನ ಮಾಡುತ್ತೇವೆ. ವಿ ಟೇಕ್ ಬಾತ್. ವಿ ಟೇಕ್ ಅ ಬಾತ್. ನಾವು ಸ್ನಾನ ಮಾಡಲ್ಲ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು: ವಿ ಡೋಂಟ್ ಟೇಕ್ ಅ ಬಾತ್. ವಿ ಡೋಂಟ್ ಟೇಕ್ ಅ ಬಾತ್. ನಾನು ಕೆಲಸಕ್ಕೆ ಹೋಗುತ್ತೇನೆ. ಐ ಗೋ ಟು ವರ್ಕ್. ಐ ಗೋ ಟು ವರ್ಕ್. ನಾನು ಕೆಲಸಕ್ಕೆ ಹೋಗಲ್ಲ ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ಜಸ್ಟ್ ನಾವು ಇಲ್ಲಿ ಡೋಂಟ್ ಅಂತ ಬಳಸಿದ್ದೀವಿ. ಓಕೆ, ಐ ಡೋಂಟ್ ಗೋ ಟು ವರ್ಕ್. ಐ ಡೋಂಟ್ ಗೋ ಟು ವರ್ಕ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ಅವನು ಇಂಗ್ಲಿಷ್ ಕಲಿಯುತ್ತಾನೆ. ಹಿ ಲರ್ನ್ಸ್ ಇಂಗ್ಲಿಷ್. ಹಿ ಲರ್ನ್ಸ್ ಇಂಗ್ಲಿಷ್. ಇದೇ ಸೆಂಟೆನ್ಸ್ ಇದೆ. ಅದಕ್ಕೆ ನಾವು ನೆಗೆಟಿವ್ನಲ್ಲಿ ಈ ರೀತಿ ಹೇಳಬೇಕು: ಅವನು ಇಂಗ್ಲಿಷ್ ಕಲಿಯಲ್ಲ. ಅವನು ಇಂಗ್ಲಿಷ್ ಕಲಿಯಲ್ಲ ಅಂತ ಹೇಳಲಿಕ್ಕೆ ಹಿ ಡಸಂಟ್ ಲರ್ನ್ ಇಂಗ್ಲಿಷ್. ಹಿ ಡಸಂಟ್ ಲರ್ನ್ ಇಂಗ್ಲಿಷ್. ಅವಳು ಕೆಲಸ ಮಾಡುತ್ತಾಳೆ. ಶಿ ವರ್ಕ್ಸ್. ಇದೇ ವಾಕ್ಯಗೆ ನಾವು ನೆಗೆಟಿವ್ನಲ್ಲಿ ಹೇಳಬೇಕಾದ್ರೆ, ನಕಾರಾತ್ಮಕವಾಗಿ ಹೇಳಬೇಕಾದ್ರೆ
ಅವಳು ಕೆಲಸ ಮಾಡಲ್ಲ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಶಿ ಡಸಂಟ್ ವರ್ಕ್. ಶಿ ಡಸಂಟ್ ವರ್ಕ್. ಅದು ಸತ್ಯ ಹೇಳುತ್ತದೆ. ಇಟ್ ಟೇಲ್ಸ್ ದ ಟ್ರೂತ್. ಇಟ್ ಟೇಲ್ಸ್ ದ ಟ್ರೂತ್. ಅದು ಸತ್ಯ ಹೇಳಲ್ಲ. ಇಟ್ ಡಸಂಟ್ ಟೇಲ್ ದ ಟ್ರೂತ್. ಇಟ್ ಡಸಂಟ್ ಟೇಲ್ ದ ಟ್ರೂತ್. ಮಗು ಅಳುತ್ತದೆ. ದ ಬೇಬಿ ಕ್ರೈಸ್. ದ ಬೇಬಿ ಕ್ರೈಸ್. ಮಗು ಅಳಲ್ಲ. ದ ಬೇಬಿ ಡಸಂಟ್ ಕ್ರೈ. ದ ಬೇಬಿ ಡಸಂಟ್ ಕ್ರೈ. ನೆಕ್ಸ್ಟ್ ಸೆಂಟೆನ್ಸ್, ಅವಳು ಅಡುಗೆ ಮಾಡುತ್ತಾಳೆ. ಶಿ ಕುಕ್ಸ್ ಫುಡ್. ಶಿ ಕುಕ್ಸ್ ಫುಡ್. ಅವಳು ಅಡುಗೆ ಮಾಡಲ್ಲ. ಶಿ ಡಸಂಟ್ ಕುಕ್ ಫುಡ್. ಶಿ ಡಸಂಟ್ ಕುಕ್ ಫುಡ್. ಅವನು ಪುಸ್ತಕಗಳನ್ನು ಓದುತ್ತಾನೆ. ಹಿ ರೀಡ್ಸ್ ಬುಕ್ಸ್. ಹಿ ರೀಡ್ಸ್ ಬುಕ್ಸ್. ಅವನು ಪುಸ್ತಕಗಳನ್ನು ಓದಲ್ಲ. ಹಿ ಡಸಂಟ್ ರೀಡ್ ಬುಕ್ಸ್. ಹಿ ಡಸಂಟ್ ರೀಡ್ ಬುಕ್ಸ್. ನಾವು ಟಿವಿ ನೋಡುತ್ತೇವೆ. ವಿ ವಾಚ್ ಟಿವಿ. ವಿ ವಾಚ್ ಟಿವಿ. ನಾವು ಟಿವಿ ನೋಡಲ್ಲ. ವಿ ಡೋಂಟ್ ವಾಚ್ ಟಿವಿ. ವಿ ಡೋಂಟ್ ವಾಚ್ ಟಿವಿ. ಅವಳು ಚೆನ್ನಾಗಿ ಹಾಡುತ್ತಾಳೆ. ಅವಳು ಚೆನ್ನಾಗಿ ಹಾಡುತ್ತಾಳೆ. ಶಿ ಸಿಂಗ್ಸ್ ವೆಲ್. ಶಿ ಸಿಂಗ್ಸ್ ವೆಲ್. ಅವಳು ಚೆನ್ನಾಗಿ ಹಾಡಲ್ಲ. ಸಿ ಡಸಂಟ್ ಸಿಂಗ್ ವೆಲ್. ಸಿ ಡಸಂಟ್ ಸಿಂಗ್ ವೆಲ್. ನೆಕ್ಸ್ಟ್ ಸೆಂಟೆನ್ಸ್, ಅವರು ಜೋರಾಗಿ ನಗುತ್ತಾರೆ. ದೇ ಲಾಫ್ ಲೌಡ್ಲಿ. ದೇ ಲಾಫ್ ಲೌಡ್ಲಿ. ಅವರು ಜೋರಾಗಿ ನಗಲ್ಲ. ದೇ ಡೋಂಟ್ ಲಾಫ್ ಲೌಡ್ಲಿ. ದೇ ಡೋಂಟ್ ಲಾಫ್ ಲೌಡ್ಲಿ. ನಾವು ಕ್ಯಾರಮ್ ಆಡುತ್ತೇವೆ. ವಿ ಪ್ಲೇ ಕ್ಯಾರಮ್. ವಿ ಪ್ಲೇ ಕ್ಯಾರಮ್. ನಾವು ಕ್ಯಾರಮ್ ಆಡಲ್ಲ. ವಿ ಡೋಂಟ್ ಪ್ಲೇ ಕ್ಯಾರಮ್. ವಿ ಡೋಂಟ್ ಪ್ಲೇ ಕ್ಯಾರಮ್. ರೋಹಿತ್ ಇಂಗ್ಲಿಷ್ ಕಲಿಯುತ್ತಾನೆ. ಈ ರೋಹಿತ್ ಇಂಗ್ಲಿಷ್ ಕಲಿಯುತ್ತಾನೆ ಅಂತ ಹೇಳಲಿಕ್ಕೆ ರೋಹಿತ್ ಲರ್ನ್ಸ್ ಇಂಗ್ಲಿಷ್. ರೋಹಿತ್ ಲರ್ನ್ಸ್ ಇಂಗ್ಲಿಷ್. ರೋಹಿತ್ ಇಂಗ್ಲಿಷ್ ಕಲಿಯಲ್ಲ ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ನಾವು ಈ ರೀತಿ ಹೇಳಬೇಕು, ರೋಹಿತ್ ಡಸಂಟ್ ಲರ್ನ್ ಇಂಗ್ಲಿಷ್. ರೋಹಿತ್ ಡಸಂಟ್ ಲರ್ನ್ ಇಂಗ್ಲಿಷ್. ಅವರು ಪರೀಕ್ಷೆಗಳನ್ನು ಬರೆಯುತ್ತಾರೆ. ದೇ ರೈಟ್ ಎಕ್ಸಾಮ್ಸ್. ದೇ ರೈಟ್ ಎಕ್ಸಾಮ್ಸ್. ಅವರು ಪರೀಕ್ಷೆಗಳನ್ನು ಬರೆಯಲ್ಲ. ದೇ ಡೋಂಟ್ ರೈಟ್ ಎಕ್ಸಾಮ್ಸ್. ದೇ ಡೋಂಟ್ ರೈಟ್ ಎಕ್ಸಾಮ್ಸ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ನಾವು ಚಲನಚಿತ್ರವನ್ನು ಆನಂದಿಸುತ್ತೇವೆ. ವಿ ಎಂಜಾಯ್ ದ ಮೂವಿ. ವಿ ಎಂಜಾಯ್ ದಿ ಮೂವಿ. ನಾವು ಚಲನಚಿತ್ರವನ್ನು ಆನಂದಿಸಲ್ಲ ಅಂತ ಹೇಳಲಿಕ್ಕೆ ಈ ರೀತಿ ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕು, ವಿ ಡೋಂಟ್ ಎಂಜಾಯ್ ದಿ ಮೂವಿ. ವಿ ಡೋಂಟ್ ಎಂಜಾಯ್ ದಿ ಮೂವಿ. ನೀನು ಇಂಗ್ಲಿಷ್ ಮಾತನಾಡುತ್ತಿ. ಯು ಸ್ಪೀಕ್ ಇಂಗ್ಲಿಷ್. ಯು ಸ್ಪೀಕ್ ಇಂಗ್ಲಿಷ್. ನೀನು ಇಂಗ್ಲಿಷ್ ಮಾತನಾಡಲ್ಲ. ವಿ ಡೋಂಟ್ ಸ್ಪೀಕ್ ಇಂಗ್ಲಿಷ್. ವಿ ಡೋಂಟ್ ಸ್ಪೀಕ್ ಇಂಗ್ಲಿಷ್. ಅವರು ತರಕಾರಿ ಮಾರುತ್ತಾರೆ. ದೇ ಸೆಲ್ ವೆಜಿಟೇಬಲ್ಸ್. ದೇ ಸೆಲ್ ವೆಜಿಟೇಬಲ್ಸ್. ಅವರು ತರಕಾರಿ ಮಾರಲ್ಲ. ದೇ ಡೋಂಟ್ ಸೆಲ್ ವೆಜಿಟೇಬಲ್ಸ್. ದೇ ಡೋಂಟ್ ಸೆಲ್ ವೆಜಿಟೇಬಲ್ಸ್. ನಾನು ಪ್ರತಿದಿನ ಇಮೇಲ್ ಕಳಿಸುತ್ತೇನೆ. ಐ ಸೆಂಡ್ ಇಮೇಲ್ ಎವ್ರಿ ಡೇ. ಐ ಸೆಂಡ್ ಇಮೇಲ್ ಎವ್ರಿ ಡೇ. ನಾನು ಪ್ರತಿದಿನ ಇಮೇಲ್ ಕಳಿಸಲ್ಲ ಅಂತ ಹೇಳಲಿಕ್ಕೆ ಐ ಡೋಂಟ್ ಸೆಂಡ್ ಇಮೇಲ್ ಎವ್ರಿ ಡೇ. ಐ ಡೋಂಟ್ ಸೆಂಡ್ ಇಮೇಲ್ ಎವ್ರಿ ಡೇ. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಅವನು ಬಸ್ಸಿಗಾಗಿ ಕಾಯುತ್ತಾನೆ. ಹಿ ವೇಟ್ಸ್ ಫಾರ್ ದಿ ಬಸ್. ಹಿ ವೇಟ್ಸ್ ಫಾರ್ ದಿ ಬಸ್. ಇದೇ ಸೆಂಟೆನ್ಸಿಗೆ ನಾವು ನೆಗೆಟಿವ್ನಲ್ಲಿ ಹೇಳಬೇಕಾದ್ರೆ ಅವನು ಬಸ್ಸಿಗಾಗಿ ಕಾಯಲ್ಲ. ನೆಗೆಟಿವ್ನಲ್ಲಿ ಹೇಳಬೇಕಾದ್ರೆ ಹಿ ಡಸಂಟ್ ವೇಟ್ ಫಾರ್ ದಿ ಬಸ್. ಹಿ ಡಸಂಟ್ ವೇಟ್ ಫಾರ್ ದಿ ಬಸ್. ಅವಳು ಮನೆಯಿಂದ ಕೆಲಸ ಮಾಡುತ್ತಾಳೆ. ಸಿ ವರ್ಕ್ಸ್ ಫ್ರಾಮ್ ಹೋಮ್. ಸಿ ವರ್ಕ್ಸ್ ಫ್ರಾಮ್ ಹೋಮ್. ಅವಳು ಮನೆಯಿಂದ ಕೆಲಸ ಮಾಡಲ್ಲ ಅಂತ ಹೇಳಲಿಕ್ಕೆ ನೆಗೆಟಿವ್ನಲ್ಲಿ ಈ ರೀತಿ ಹೇಳಬೇಕು, ಸಿ ಡಸಂಟ್ ವರ್ಕ್ ಫ್ರಾಮ್ ಹೋಮ್. ಸಿ ಡಸಂಟ್ ವರ್ಕ್ ಫ್ರಾಮ್ ಹೋಮ್. ನೀನು ವೇಗವಾಗಿ ಟೈಪ್ ಮಾಡುತ್ತಿ. ಯು ಟೈಪ್ ಫಾಸ್ಟ್. ಯು ಟೈಪ್ ಫಾಸ್ಟ್. ನೀನು ವೇಗವಾಗಿ ಟೈಪ್
ಮಾಡಲ್ಲ ಅಂತ ಹೇಳಲಿಕ್ಕೆ ಯು ಡೋಂಟ್ ಟೈಪ್ ಫಾಸ್ಟ್. ಯು ಡೋಂಟ್ ಟೈಪ್ ಫಾಸ್ಟ್. ಅವನು ಬಾಗಿಲು ಮುಚ್ಚುತ್ತಾನೆ. ಹೀ ಕ್ಲೋಸಸ್ ದಿ ಡೋರ್. ಹೀ ಕ್ಲೋಸಸ್ ದಿ ಡೋರ್. ಅವನು ಬಾಗಿಲು ಮುಚ್ಚಲ್ಲ ಅಂತ ಹೇಳಲಿಕ್ಕೆ he doesn't close the door. He doesn't close the door. Hey guys, thank you for watching this video. ಈ ವಿಡಿಯೋನಿಂದ ನಿಮಗೆ ಇಂಗ್ಲಿಷ್ ಕಲಿಯಲಿಕ್ಕೆ ಹೆಲ್ಪ್ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು.